Good morning. Today we discuss the Session 15 topic on MUDRA Bank, Entrepreneurship and Innovation. MUDRA Bank. The government will set up the Micro Units Development and Refinancing Agency. Bank through a statutory enactment. It was announced in the Union Budget 2015-16. Micro Units Development Refinancing Agency has been envisioned as a bank to finance the setting up of small and micro units and hence encourage entrepreneurship among the SC/ST and OBCs. This proposed bank is a part of government Skill India programs and is focused on job creation. ಮುದ್ರಾ ಬ್ಯಾಂಕ್ ಅನ್ನೋದು ಒಂದು ಸಂಸ್ಥೆ ಈ ಒಂದು ಹಣಕಾಸಿನ ಸೌಲಭ್ಯಗಳನ್ನು ಕಳಿಸಲಿಕ್ಕೆ ಅಥವಾ ಮರು ಹಣಕಾಸಿನ ಒಂದು ಏಜೆನ್ಸಿಯಾಗಿ ಸಣ್ಣ ಒಂದು ಉತ್ಪಾದನಾ ಒಂದು ಘಟಕಗಳಿಗೆ ಹಣ ಸೌಲಭ್ಯವನ್ನು ನೀಡಲಿಕ್ಕೆ ರಚನೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾದ ಹಣಕಾಸು ಸಂಸ್ಥೆ. ಇದು ಭಾರತದಲ್ಲಿನ SC/ST ಮತ್ತು OBCಗಳಿಗೆ ಹಿಂದುಳಿದ ವರ್ಗಗಳಿಗೆ ಹಣಕಾಸು ಸೌಲಭ್ಯವನ್ನು ಈ ಸ್ಕಿಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಕೊಡಲಿಕ್ಕೆ ಭಾರತ ಸರ್ಕಾರ 2015-16 ಒಂದು ಆಯವ್ಯಯದಲ್ಲಿ ರಚನೆ ಮಾಡಿಕೊಳ್ಳುತ್ತೆ ಮುದ್ರಾ ಬ್ಯಾಂಕ್ ಅಂತಕ್ಕಂಥ ಸಂಸ್ಥೆಯನ್ನು. ಇದು ಮುಖ್ಯವಾಗಿ ಒಂದು ಕೌಶಲ್ಯ ಭಾರತದ ಅಡಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ರಚನೆ ಆದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಹಣಕಾಸು ಸಂಸ್ಥೆ ಅಂತ ಹೇಳ್ಬೋದು. MUDRA Bank has been structured as an apex refinancer to enable over 50 million unfunded entrepreneurs to access the systems of formal credit through the credit institutions registered under it. These small entrepreneurs not only earn their own livelihood but also provide jobs. These small business units need credit at a reasonable interest rather than subsidies. The idea of inclusive growth has so far been associated with subsidies. ಸೊ ಇಲ್ಲಿ ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಹಣದ ಸೌಲಭ್ಯಗಳನ್ನು ಒದಗಿಸಲಿಕ್ಕಾಗಿ ಒಂದು ಸಣ್ಣ ಮತ್ತು ಕಿರು ಉದ್ಯಮ ಚಟುವಟಿಕೆಯ ಮೂಲಕ ಜೀವನೋಪಾಯವನ್ನು ಕಂಡುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು, ಹಾಗೆ ವಿವಿಧ ರೀತಿಯಂಥ ಉದ್ಯೋಗಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಒಂದು ಮುದ್ರಾ ಬ್ಯಾಂಕ್ನ ಕಾರ್ಯಕ್ರಮ ಇಲ್ಲಿ ನಾವು ನೋಡಬಹುದು. ಇದು ಪರ್ಯಾಯವಾಗಿ ನಾವು ನೋಡಿದಾಗ ಈ ಒಂದು ಸಹಾಯಧನಗಳೇನು ಕೊಡ್ತೀವಿ ಅದರ ಬದಲಾಗಿ ಇಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಆಬ್ಜೆಕ್ಟಿವ್ಸ್ ಆಫ್ ಮುದ್ರಾ ಬ್ಯಾಂಕ್. ಮುದ್ರಾ ಬ್ಯಾಂಕ್ನ ಉದ್ದೇಶಗಳು ಅಂತ ಬಂದಾಗ ದ ಮುದ್ರಾ ಬ್ಯಾಂಕ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ರೆಗ್ಯುಲೇಟಿಂಗ್ ಫಂಡ್ and refinancing all microfinance institutions which lend to micro and small business entities that are engaged in manufacturing, trading and service activities. ವಿವಿಧ ಒಂದು ವ್ಯವಹಾರ ಚಟುವಟಿಕೆಗಳಾದ ಉತ್ಪಾದನೆ, ವ್ಯಾಪಾರ ಮತ್ತು ಸೇವಾ ವಲಯಗಳಲ್ಲಿ ಅವಶ್ಯಕವಾಗಿರ್ತಕ್ಕಂಥ ಒಂದು ಸೂಕ್ಷ್ಮ ಮತ್ತು ಮಧ್ಯಮ ಗಾತ್ರದ ಒಂದು ಉದ್ಯಮ ಚಟುವಟಿಕೆಗೆ ಅವಶ್ಯವಾದಂಥ ಒಂದು ಹಣಕಾಸಿನ ನಿಯಂತ್ರಣಗಳನ್ನು ತರುವಂಥ ಒಂದು ಕೆಲಸವನ್ನು ಇದು ಮಾಡಿದೆ, ಕಿರು ಹಣಕಾಸು ಸೌಲಭ್ಯಗಳನ್ನು ಒದಗಿಸಲಿಕ್ಕೆ. ಇಟ್ ವುಡ್ ಆಲ್ಸೋ ಪಾರ್ಟ್ನರ್ ವಿತ್ ಸ್ಟೇಟ್ ಲೆವೆಲ್ ಆ್ಯಂಡ್ ರೀಜನಲ್ ಕೋಆರ್ಡಿನೇಟರ್ಸ್ ಇನ್ ಆರ್ಡರ್ ಟು ಪ್ರೊವೈಡ್ ಫೈನಾನ್ಸ್ ಟು ದ ಲಾಸ್ಟ್ ಮೈಲ್ ಫೈನಾನ್ಸರ್ ಆಫ್ ದ ಸ್ಮಾಲ್ ಆ್ಯಂಡ್ ಮೈಕ್ರೋ ಬಿಸ್ನೆಸ್ ಎಂಟರ್ಪ್ರಿನರ್ಸ್. ಸೊ ಕಟ್ಟಕಡೆಯ ಒಂದು ಹಣಕಾಸಿನ ಒಂದು ವಿತರಕ ಅಂತ ಏನು ಕರಿತೀವಿ, ಈ ಒಂದು ಸಣ್ಣ ಮತ್ತು ಕಿರು ಮತ್ತು ಸಣ್ಣ ವ್ಯವಹಾರ ಉದ್ಯಮಶೀಲದ ಚಟುವಟಿಕೆದಾರರಿಗೆ ಅವಶ್ಯವಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ರಾಜ್ಯ ಮಟ್ಟದ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಒಂದು ಸಮನ್ವಯ ಅಧಿಕಾರಿಗಳ ಮೂಲಕ ಹಣಕಾಸು ಸೌಲಭ್ಯಗಳನ್ನು ವಿಸ್ತರಣೆ ಮಾಡುವಂಥ ಒಂದು ಉದ್ದೇಶನ ನೋಡಬಹುದು. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಮುದ್ರಾ ಬ್ಯಾಂಕ್. ದ ಮುದ್ರಾ ಬ್ಯಾಂಕ್ ವಿಲ್ ಪ್ರೈಮರಿಲಿ ಪರ್ಫಾರ್ಮ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಇನ್ quest of its objective. It will lay down policy guidelines for the micro and small enterprising finance businesses. ಸಣ್ಣ ಮತ್ತು ಕಿರು ಮತ್ತು ಸಣ್ಣ ಒಂದು ಉದ್ಯಮಶೀಲತೆಗೆ ಅನುಕೂಲಕರವಾಗಿ ಹಣಕಾಸು ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಮಾರ್ಗದರ್ಶಿ ನೀತಿಗಳನ್ನು ಜಾರಿಗೆ ತರ್ತಕ್ಕಂಥದ್ದು.
ರಿಜಿಸ್ಟ್ರೇಷನ್ ಆಫ್ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಎಂಟಿಟೀಸ್, ಯಾವೆಲ್ಲ ಒಂದು ಸಂಸ್ಥೆಗಳು ಸಣ್ಣ ಹಣಕಾಸಿನ ಒಂದು ಸಂಸ್ಥೆಗಳಾಗಿ ನಿರ್ಮಾಣ ಮಾಡ್ತಾವೋ, ಕಿರು ಹಣಕಾಸಿನ ಸಂಸ್ಥೆಗಳಾಗಿ ಅವುಗಳಿಗೆ ನೋಂದಣಿ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ದೆನ್ ರೆಗ್ಯುಲೇಷನ್ ಆಫ್ ದ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಎಂಟಿಟೀಸ್. ಸೊ ಕಿರು ಹಣಕಾಸು ಸಂಸ್ಥೆಗಳಿಗೆ ಬೇಕಾಗಿರ್ತಕ್ಕಂಥ ನಿಯಂತ್ರಣ ಕ್ರಮಗಳನ್ನು ಅಥವಾ ವಿವಿಧ ರೀತಿಯಂಥ ನಿರ್ಬಂಧ ಕ್ರಮಗಳನ್ನು ಜಾರಿಗೆ ತರ್ತಕ್ಕಂಥದ್ದು. The MUDRA Bank will provide accreditation and rating of the MFI microfinance institution entities. ಅಂದರೆ ಈ ಒಂದು ಮುದ್ರಾ ಬ್ಯಾಂಕು ಕಿರು ಹಣಕಾಸು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಸಂಸ್ಥೆಗಳೇನಿದ್ದಾವೆ ಅವಳಿಗೆ ಅವಶ್ಯವಾಗಿರ್ತಕ್ಕಂಥ ಒಂದು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. It will lay down the responsible financing practices towards of issues in indebtedness and also ensure proper client protection principles and method of recovery. ಸೊ ಈ ಒಂದು ಹಣಕಾಸಿನ ಒಂದು ಆಚರಣೆಯ ಒಂದು ಹೊಣೆಗಾರಿಕೆಗಳೇನಿದೆ ಅದನ್ನು ಆಚರಣೆಗೆ ತರುತ್ತೆ. ಮತ್ತು ಆ ಒಂದು ಸಾಲವನ್ನು ತಗೊಂಡಿರ್ತಕ್ಕಂಥವರು ತಮ್ಮ ಒಂದು ಸಾಲದ ಒಂದು ರೀಪೇ ಮಾಡ್ತಕ್ಕಂಥ ಪ್ರೊಟೆಕ್ಷನ್ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಮತ್ತು ರಿಕವರಿ ಮಾಡ್ತಕ್ಕಂಥ ಒಂದು ವಿಚಾರವಾಗಿ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಡುತ್ತೆ. It will be responsible for development of standardized set of rules to govern last mile lending to the micro and small enterprises. ಇದು ತುಂಬ ಮುಖ್ಯವಾದದ್ದು. ಯಾವುದೇ ಕಟ್ಟೆಗಡೆ ಒಂದು ಕಿರು ಮತ್ತು ಸಣ್ಣ ಒಂದು ಉದ್ಯಮ ಘಟಕಗಳಿಂದ ಅವರಿಗೆ ಒಂದು ನಿಗದಿತವಾದ ಒಂದು ಮಾನಕದಲ್ಲಿ ಅಭಿವೃದ್ಧಿಗೆ ಪೂರಕವಾದಂಥ ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥದ್ದು. MUDRA Bank will be promoted right technology solutions for the last mile lending. ಸೊ ಅವ್ರಿಗೆ ಸಾಕಷ್ಟು ರೀತಿಯ ತಾಂತ್ರಿಕ ಒಂದು ಪರಿಹಾರಗಳನ್ನು ಸಹ ಸೂಚಿಸ್ತಕ್ಕಂಥ ಕೆಲಸನ ಮಾಡುತ್ತೆ ಕಿರು ಮತ್ತು ಸಣ್ಣ ಉದ್ದಿಮೆದಾರರಿಗೆ. It will also formulate and run a credit guarantee scheme to provide guarantees to the loans which are being extended to the small and micro enterprises. ಸೊ ಸಣ್ಣ ಮತ್ತು ಕಿರು ಉದ್ಯಮ ಘಟಕಗಳಿಗೆ ತಮಗೆ ಸಾಲದ ಅವಶ್ಯಕತೆ ನೀವು ತೊಗೊಂಡಿದ್ದಾರೆ, ಸಾಲದ ಭರವಸೆಯಾಗಿ ಆ ಒಂದು ವಿಸ್ತರಣೆ ಮಾಡ್ಕೊಳ್ಳೋದಕ್ಕಿರ್ತಕ್ಕಂಥ ಅವಕಾಶಗಳನ್ನು ಸಹ ನಿರ್ಮಾಣ ಮಾಡಿಕೊಡುತ್ತೆ ಸಾಲದ ಮರುಪಾವತಿಯ ಕುರಿತಂತೆ. ದ ಮುದ್ರಾ ಬ್ಯಾಂಕ್ ವಿಲ್ ಕ್ರಿಯೇಟ್ ಎ ಗುಡ್ ಆರ್ಕಿಟೆಕ್ಚರ್ ಫಾರ್ ದ ಲಾಸ್ಟ್ ಮೈಲ್ ಕ್ರೆಡಿಟ್ ಡೆಲಿವರಿ ಟು ಮೈಕ್ರೋ ಬಿಸ್ನೆಸ್ ಯೂನಿಟ್ಸ್ ಅಂಡರ್ ದ ಸ್ಕೀಮ್ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ. ಸೊ ಮುದ್ರಾ ಯೋಜನಾ ಅಂತಕ್ಕಂಥದ್ದು ಏನಿದೆ, ಪ್ರಧಾನಮಂತ್ರಿ ಮುದ್ರಾ ಯೋಜನಾ ಅಡಿನಲ್ಲಿ ಈ ಮುದ್ರಾ ಬ್ಯಾಂಕ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇದರ ಮೂಲಕ ಸಾಕಷ್ಟು ಸಾಲ ಸೌಲಭ್ಯವನ್ನು ಸಹ ಒದಗಿಸುತ್ತೆ. ಮುದ್ರಾ ಬ್ಯಾಂಕ್ ವಿಲ್ fund micro businesses units which are more efficient than the modern corporates. The following analysis will be explained this. According to the economic census of 2014, the gross fixed assets owned by the 5.77 crores small business is about rupees 11.5 lakh crores. ಸೊ ಇಲ್ಲಿ ತುಂಬ ಮುಖ್ಯವಾಗಿ ನಾವು ನೋಡ್ಬೋದಾಯಿತು. ಗ್ರಾಸ್ ಫಿಕ್ಸ್ ಅಸೆಟ್ಸ್ ಬಂದಾಗ ಏನು 2014 ಅಂಕಿ ಸಂಖ್ಯೆಗಳ ಪ್ರಕಾರ ಸ್ಮಾಲ್ ಬಿಸ್ನೆಸ್ ಅವ್ರದ್ದು ಸುಮಾರು ಎಷ್ಟು ಜಾಸ್ತಿ ಆಗುತ್ತೆ ಅಂತ ಬಂದರೆ 11.5 ಲಕ್ಷ ಕೋಟಿಗಳಿಗೆ ಹೆಚ್ಚಾಗುತ್ತೆ ಅವರ ಒಂದು ಫಿಕ್ಸ್ಡ್ ಅಸೆಟ್ಸ್ ಅಂತ ಬಂದಾಗ. ಸೊ ಅದಕ್ಕೆ ಹೇಳ್ತಕ್ಕಂಥದ್ದು ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ದು ತುಂಬ ವ್ಯಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತಕ್ಕಂಥದ್ದು. But their value addition is 6.26 lakhs crores. This is almost 50% of their gross fixed assets. ಸೊ ಏನು ಹೆಚ್ಚಾಗಿರ್ತಕ್ಕಂಥ 6.26 ಕೋಟಿ ರೂಪಾಯಿಗಳೇನಿದ್ದಾವೆ, ಸೊ ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದು 55%ಗಿಂತ ಹೆಚ್ಚಾಗಿದೆ ಒಂದು ಫಿಕ್ಸ್ಡ್ ಅಸೆಟ್ ಏನಿತ್ತು ಅದಕ್ಕೆ. While the corporates pay interest at 9 to 14%, micro units pay at least 10 times more than them ಅಂತ ಹೇಳಲಾಗುತ್ತೆ. ಇಲ್ಲಿ ಕಾರ್ಪೊರೇಟ್ಸ್ಗೆ ಏನಿದೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಸೊ ಅದಕ್ಕಿಂತ ಒಂದು ಕಡಿಮೆಯನ್ನು ಇವರು ಪೇ ಮಾಡ್ತಾರೆ ಅನ್ನೋದನ್ನು ಹೇಳುತ್ತೆ. And despite high interest payments, micro units add 50% more value on their assets than the corporates do. The economic census 2014 also mentioned that while 57.7 million micro units provide employment to 128 million people, the banks fund only 4% of their needs. The small business units get just rupees 46,000 crores out of their gross assets, 11.5 lakh crores from the bank funding.
ಸೊ ಇಲ್ಲಿ ತುಂಬ ಮುಖ್ಯವಾದದ್ದು ಬ್ಯಾಂಕ್ ಫಂಡಿಂಗ್ ಮಾಡೋದಕ್ಕೆ ಏನಿತ್ತು ಮುದ್ರಾ ಬ್ಯಾಂಕು, ಅದರ ಅಡಿನಲ್ಲಿ ಅವ್ರು ತೊಗೊಂಡಿರ್ತಕ್ಕಂಥ ಕೆಲವೇ ಮೊತ್ತದಲ್ಲಿ ಅಂದರೆ 46,600 ಕೋಟಿ ರೂಪಾಯಿನಲ್ಲಿ ಸುಮಾರು 128 ಮಿಲಿಯನ್ ಜನರಿಗೆ ಉದ್ಯೋಗ ಅವಕಾಶಗಳನ್ನು ನಿರ್ಮಾಣ ಮಾಡಿದೆ ಅನ್ನೋದನ್ನು ಹೇಳುತ್ತೆ. ಇನ್ ಕಂಪ್ಯಾರಿಸನ್, modern India corporates in the public as well as private sector have absorbed over 50 lakh crores through the FDI and FII investments and bank rates since the year 1991, but have added just 2.8 million jobs. ಸೊ ಇಲ್ಲಿ ನೀವು ಗಮನಿಸಬೇಕಾಗ್ತಕ್ಕಂಥ ಬೇರೆದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಯಾವುದು FDI ಮತ್ತು FII ಇನ್ವೆಸ್ಟ್ಮೆಂಟ್ಸ್ನ ನಾವು ನೋಡಿದಾಗ ಅದ್ರ ಮೂಲಕ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಜಾಬ್ಸ್ನ ನೋಡಿದಾಗ 2.8 ಮಿಲಿಯನ್ ಜಾಬ್ಸ್ ಮಾತ್ರನೇ ಇದು ಆ್ಯಡ್ ಆಗಿದೆ ಅಂತ ಹೇಳುತ್ತೆ. ಅದು ಏನು 1991ರಿಂದ ಇದಕ್ಕೆ ತಗೊಳ್ಳಲಾಗುತ್ತೆ. ದೆನ್ ಗೌರ್ಮೆಂಟ್ ಫೈನಾನ್ಸ್, a sum of 20,000 crores would be allocated to the MUDRA bank from the money that is available from shortfalls of priority sector lending in order to create a refinance funding mean to provide refinance to the lost mill financiers. Another 3,000 crores funding will be provided to the MUDRA bank from the Union Budget 2015-16 create credit guarantee corpus for guaranteeing the loans being provided to the micro enterprises under Pradhan Mantri Mudra Yojana. The above mentioned measures will not only help in the increasing the access of finance to the unbanked sections of economy, but also bring down the cost of finance from the lost mill financiers to the micro and small enterprises in the informal sector. Benefits of Mudra Bank. Mudra Bank will help the small enterprises access loan at a cheaper rate. ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಹಣಕಾಸಿನ ಒಂದು ಸಾಲ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಅವಕಾಶ ಆಗುತ್ತೆ. Mudra Bank will give priority to SC/ST enterprises to increase the confidence of young educated or skilled workers so that they will be able to become first generation entrepreneurs. ಯಾರು SC/STಗೆ ಸಂಬಂಧಿಸಿದಂತೆ ಫಸ್ಟ್ ಜನ್ರೇಷನ್ ಅಂದರೆ ಆದ್ಮೇಲೆ ಉತ್ಪಾದನಾ ವಲಯದಲ್ಲಿ ಏನು ತೊಡಗಿಸ್ಕೊಂಡಿರ್ತಾರೆ ಅಂಥವ್ರನ್ನ ಎಜುಕೇಟ್ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. Mudra Bank will also enable existing small businesses to expand their activities by ensuring credit to them at reasonable rates. These existing small medium entrepreneurs are known as missing middle because they are not funded either by banks or by the microfinance institutions. ಸೊ ಇದು ತುಂಬ ಮುಖ್ಯವಾದ್ದು. ಯಾರಿಗೆ ಈ ಒಂದು ಸಣ್ಣ ಮತ್ತು ಮಧ್ಯಮ ಒಂದು ಅಥವಾ ಕಿರು ಮತ್ತು ಸಣ್ಣ ಉದ್ಯಮ ಚಟುವಟಿಕೆಯಲ್ಲಿ ಹಣಕಾಸಿನ ಒಂದು ಸೋರಿಕೆ ಇದೆ ಅಂಥವ್ರಿಗೆ ಹಣಕಾಸು ಸೌಲಭ್ಯಗಳನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. By floating Mudra Bank, the government is identifying non-banking financial companies as a good means to reach out to existing small and micro entrepreneurs. Equities will now be able to get a refinance at a reduced rate, and it would be further passed on to the small medium entrepreneurs, enabling them to expand their activities. Therefore, this new bank that was announced in the annual budget 2015 could possibly boost loans and also cut borrowing costs for the cash-strapped small business such as tailors, small shops, mechanics, phone booths operators, and other micro business which account for around a fifth of the economy. This will work in tandem with the approach of government to bank the unbanked and funded the unfunded. ಸೊ ಇದು ತುಂಬ ಮುಖ್ಯವಾದಂಥ ಮುದ್ರಾ ಬ್ಯಾಂಕ್ ಅಂತಕ್ಕಂಥ ಏನು SC/ST ಆಗಿರ್ಬೋದು ಅಥವಾ OBCಗಾಗಿರ್ಬೋದು ಮೊದಲಾದವರಿಗೆ ಅವಶ್ಯವಾಗಿರ್ತಕ್ಕಂಥ ಒಂದು ಕಿರು ಮತ್ತು ಮಧ್ಯಮ ಗಾತ್ರದ ಉದ್ಯಮಶೀಲ ಚಟುವಟಿಕೆನ ಯಾರು ಕೈಗೊಳ್ತಾರೋ ಅವರಿಗೆ ಸಾಕಷ್ಟು ಸಾಲ ಸೌಲಭ್ಯಗಳನ್ನು ಕೊಡುವಂಥ ಒಂದು ಬ್ಯಾಂಕ್ ಆಗಿ ಆಚರಣೆಯಲ್ಲಿರೋದು ನೋಡ್ಬೋದು. ಸೊ ಇದರಿಂದ ಸಾಕಷ್ಟು ಉದ್ಯೋಗ ಅವಕಾಶಗಳು ನಿರ್ಮಾಣ ಆಗುತ್ತೆ. ಸೊ ದೊಡ್ಡ ಮಟ್ಟದ ಕೈಗಾರಿಕೆಗಳಿಗೆ ಏನು ಹಣಕಾಸಿನ ಸೌಲಭ್ಯಗಳನ್ನು ನೀಡಲಾಗುತ್ತೆ, ಅದೇ ರೀತಿಯಾಗಿ ಕಿರು ಮತ್ತು ಮಧ್ಯಮ ಗಾತ್ರದ ಒಂದು ಉತ್ಪಾದನಾ ಘಟಕಗಳಿಗೆ ಸಾಕಷ್ಟು ರೀತಿಯ ಸಾಲ ಸೌಲಭ್ಯಗಳನ್ನು ಕೊಡುವುದರಿಂದ ಅವುಗಳ ಒಂದು ಉತ್ಪಾದನಾ ವಲಯ ವಿಸ್ತರಣೆ ಆಗುತ್ತೆ. ಆಮೇಲೆ ಅದರಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಆರ್ಥಿಕತೆಗೆ ಸಾಕಷ್ಟು ಆದಾಯನ ತಂದುಕೊಳ್ಳಿಕ್ಕೂ
ಅವಕಾಶ ಆಗುತ್ತೆ ಅನ್ನೋ ಒಂದು ಧೋರಣೆಯಲ್ಲಿ ಈ ಮುದ್ರಾ ಬ್ಯಾಂಕ್ ಅನ್ನೋದು ಆಚರಣೆ ಇದೆ. ಇದು ಭಾರತ ಸರ್ಕಾರದ ವಿವಿಧ ಉದ್ಯಮಶೀಲತಾ ಕಾರ್ಯಕ್ರಮಗಳಲ್ಲಿ ಇದು ಒಂದು ಪ್ರಮುಖವಾದಂಥ ಒಂದು ಕಾರ್ಯಕ್ರಮವಾಗಿ ನಾವು ನೋಡ್ಬೋದು ಮುದ್ರಾ ಬ್ಯಾಂಕ್. ಥ್ಯಾಂಕ್ ಯು.